हेलो स्टूडेंट्स एलरिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್ ಹಾಗೆ KA 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ। ಇವತ್ತಿನ ಒಂದು ವಿಡಿಯೋ ಏನು ಅಂತ ಅಂದ್ರೆ KCET ವಿದ್ಯಾರ್ಥಿಗಳಲ್ಲಿ ಯಾರು ಇದ್ದಾರೆ ಅವರಿಗೆ ಈಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಕಾಲೇಜ್ ಸಿಕ್ಕಿದೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಸಿದಿರಾ, ಒಂದಿಷ್ಟು ಜನ ಅಡ್ಮಿಷನ್ ಇನ್ನೂ ಕೂಡ ಮಾಡಿಸಿಲ್ಲ, ಆದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಈಗ ಕಾಲೇಜೇ ಸಿಕ್ಕಿಲ್ಲ ಅಂತ ಒಂದು ವಿದ್ಯಾರ್ಥಿಗಳು ಏನು ಮಾಡಬೇಕು? ಈಗ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲೂ ಕೂಡ ನಿಮಗೆ ಕಾಲೇಜ್ ಸಿಕ್ಕಿಲ್ಲ ಅಂತಂದ್ರೆ ನೀವು ಮತ್ತೆ ಏನ ಮಾಡಬೇಕು? ಓಕೆ, ಮತ್ತೆ ನಿಮಗೆ ಕಾಲೇಜ್ ಸಿಗುವಂತ ಅವಕಾಶಗಳು ಇರುತ್ತಾ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ। ಹಾಗೆ ಚಾಯ್ಸ್ 1 ಮತ್ತೆ ಚಾಯ್ಸ್ 2 ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ಆ ಒಂದು ವಿದ್ಯಾರ್ಥಿಗಳಿಗೆ ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಇರುವಂತದ್ದು, ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ। ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಾನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಒಂದು ಅಪ್ಡೇಟ್ ನಿಮಗೆ ಸಿಗುವಂಥದ್ದು। ಓಕೆ, ಹಾಗೆ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆ ಈ ಒಂದು ವಿಡಿಯೋಗೆ ಒಂದು 200 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಬೇಗ ಬೇಗ ಎಲ್ಲರೂ ಕೂಡ 200 ಲೈಕ್ಸ್ಗಿಂತ ಜಾಸ್ತಿನೇ ಕಂಪ್ಲೀಟ್ ಮಾಡಿ। ಓಕೆ ಸ್ಟೂಡೆಂಟ್ಸ್, ನೀವೀಗ KCET ವಿದ್ಯಾರ್ಥಿಗಳೆಲ್ಲ ಯಾರ್ಯಾರಿದ್ದೀರಾ ಅವ್ರಿಗೆ ಒಂದು ಅಪ್ಡೇಟ್ ಅನ್ನ ರಿಲೀಸ್ ಮಾಡಿದ್ರು, ಒಂದು ವೇಳಾಪಟ್ಟಿಯನ್ನ ರಿಲೀಸ್ ಮಾಡಿದ್ರು KEM ಮುಖಾಂತರ। ಅದರಲ್ಲಿ ಏನಿದೆ ಅಂತ ಅಂದ್ರೆ ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದೆ, ಈಗ ನೀವು ನೋಡ್ತಿರ್ಬೋದು ನಿಮಗೆ KCET ವಿದ್ಯಾರ್ಥಿಗಳೆಲ್ಲ ಚಾಯ್ಸ್ 1 ಮತ್ತು ಚಾಯ್ಸ್ 2 ಅನ್ನ ಯಾರೆಲ್ಲ ಸೆಲೆಕ್ಷನ್ ಮಾಡ್ಕೊಂಡಿದ್ರ ಆ ಒಂದು ವಿದ್ಯಾರ್ಥಿಗಳಿಗೆ ಇವತ್ತು ಅಂದ್ರೆ ಇವತ್ತು 26 ಅಲ್ಲ ಡೇಟು, ಇವತ್ತು ಲಾಸ್ಟ್ ಡೇಟ್ ಇರುವಂತದ್ದು। ಚಾಯ್ಸ್ ಅನ್ನ ಸೆಲೆಕ್ಷನ್ ಮಾಡಿಕೊಂಡು ಅದಾದ್ಮೇಲೆ ನೀವು ಚಲನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಫೀಸ್ ಅನ್ನ ಪೇಮೆಂಟ್ ಮಾಡೋದಕ್ಕೆ ಇವತ್ತು ಮತ್ತೆ ನಾಳೆ ನಿಮಗೆ ಲಾಸ್ಟ್ ಡೇಟ್ ಇರುವಂತದ್ದು। ಯಾರು ಚಾಯ್ಸ್ 1 ಮತ್ತೆ ಚಾಯ್ಸ್ 2 ವಿದ್ಯಾರ್ಥಿಗಳು, ಓಕೆ, ನಿಮ್ಮ ಒಂದು KCET ವಿದ್ಯಾರ್ಥಿಗಳೆಲ್ಲ ಯಾರ್ಯಾರಿದ್ದೀರಾ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಅವರ ಒಂದು ಜೀವನದ ಪ್ರಶ್ನೆ ಆಗಿರುತ್ತೆ ಇದು। ಯಾಕೆ ಅಂತ ಅಂದ್ರೆ ಅವರು ಚಾಯ್ಸ್ ಎಂಟ್ರಿನ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಅವ್ರಿಗೆ ಮುಂದೆ ನೆಕ್ಸ್ಟ್ ಆಪ್ಷನ್ ಬೇರೆ ಯಾವುದೂ ಇರೋದಿಲ್ಲ, ಓಕೆ, ಭಾಳ ಪ್ರಾಬ್ಲಮ್ ಆಗುವಂಥದ್ದು। ಹಾಗಾಗಿ ಅವ್ರಿಗೆ ಚಾಯ್ಸ್ ಎಂಟ್ರಿ ಮಾಡ್ಕೊಳೋದಕ್ಕೆ ಅವಕಾಶವನ್ನು ನೀವು ಕೂಡ ಶೇರ್ ಮಾಡಿ ಮಾಡಿಕೊಡಿ, ಓಕೆ। ಹಾಗೆ ಚಾಯ್ಸ್ ಎಂಟ್ರಿ ಯಾರೆಲ್ಲ ಮಾಡ್ಕೊಂಡಿಲ್ಲ ಇವಾಗಲೇ ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೊಳ್ಳಿ, ಯಾಕೆ ಅಂತಂದರೆ ಇವತ್ತೇ ಲಾಸ್ಟ್ ಡೇಟ್ ಇರುವಂಥದ್ದು, ಇವತ್ತು ರಾತ್ರಿ 12 ಗಂಟೆವರೆಗೂ ನಿಮಗೆ ಲಾಸ್ಟ್ ಡೇಟ್ ಇರುವಂಥದ್ದು ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ। ಹಾಗಾಗಿ ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೊಳ್ಳಿ, ಅದಾದಮೇಲೆ ನೀವು ನಾಳೆ ಒಳಗಡೆ ನೀವು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇಮೆಂಟ್ ಮಾಡಿ, ಓಕೆ। ಆನ್ಲೈನ್ ಪೇಮೆಂಟ್ ಮಾಡಬೇಡಿ ಅಂತ ಹೇಳ್ತಿಲ್ಲ, ಮಾಡಿ। ಯಾರು ಅಂತ ಅಂದರೆ ಒಂದು ಈಗ 750 ರೂಪಾಯಿ ಯಾರೆಲ್ಲ ಫೀಸ್ ಇದೆ ನೋಡಿ ಅವರು ಆನ್ಲೈನ್ ಪೇಮೆಂಟನ್ನು ಮಾಡಿ, ಯಾಕಂದರೆ 750 ರೂಪಾಯಿ ಹೋದರೆ ನಿಮ್ಗೇನು ಅಷ್ಟು ಫೀಲ್ ಅನಿಸೋದಿಲ್ಲ, 750 ರೂಪಾಯಿ ಹೋಯ್ತಲ್ವಾ ಆನ್ಲೈನ್ ಪೇಮೆಂಟಲ್ಲಿ ಏನೋ ಪ್ರಾಬ್ಲಮ್ ಆಗಿ ನಿಮಗೆ ಪೇಮೆಂಟ್ ಕ್ಯಾನ್ಸಲೇಷನ್ ಆದ್ರೂ ನಿಮಗೆ 750 ರೂಪಾಯಿ ಲಾಸ್ ಆದ್ರೂ ಕೂಡ ನಿಮ್ಗೇನು ಅನಿಸೋದಿಲ್ಲ ಅಂತಲ್ಲ, ಅದು 750 ರೂಪಾಯಿ ದುಡ್ಡೇನೆ, ಆದರೆ ಅಷ್ಟು ಫೀಲ್ ಆಗೋದಿಲ್ಲ ನಿಮಗೆ। ಏನಾದರೂ 1 ಲಕ್ಷ 1.5 ಲಕ್ಷ ಅಮೌಂಟ್ ಏನಾದರೂ ನೀವು ಕಟ್ಟಬೇಕಾದ್ರೆ ಲಾಸ್ ಆಯಿತು ಅಂತಂದರೆ ಬಿಗ್ ಲಾಸ್ ಅಂತಲೇ ಹೇಳ್ಬೋದು, ಓಕೆ। ಹಾಗಾಗಿ ಆಫ್ಲೈನ್ ಪೇಮೆಂಟನ್ನೇ ನೀವು ಬ್ಯಾಂಕಿಗೆ ಹೋಗಿ ಆಫ್ಲೈನ್ ಪೇಮೆಂಟನ್ನು ಮಾಡೋದು ಉತ್ತಮ ಅಂತ ನನ್ನ ಒಂದು ಅನಿಸಿಕೆ, ಓಕೆ। ಹಾಗಾಗಿ ಆಫ್ಲೈನ್ ಪೇಮೆಂಟನ್ನು ಎಲ್ಲರೂ ಕೂಡ ಇವತ್ತು ಮತ್ತು ನಾಳೆ ನಿಮಗೆ ಲಾಸ್ಟ್ ಡೇಟ್ ಇರುವಂಥದ್ದು, ಬೇಗ ಹೋಗಿ ನೀವು ಆಫ್ಲೈನ್ ಪೇಮೆಂಟನ್ನು ಮಾಡ್ಕೊಳ್ಳಿ, ಓಕೆ। ಅದಾದಮೇಲೆ ನೀವು ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ। ಈಗ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಕೆಲವೊಂದಿಷ್ಟು ಜನ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ನೀವು ಕೂಡ ಅಡ್ಮಿಷನ್ ಆರ್ಡರನ್ನು ಬೇಗ ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ। ಅದಾದಮೇಲೆ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ನ ಮಾಡಬೇಕಾಗತ್ತೆ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಿದೆ ಅದನ್ನೆಲ್ಲ ತೊಗೊಂಡೋಗಿ ರಿಪೋರ್ಟಿಂಗ್ನ ಮಾಡ್ಕೊಳ್ಳಿ, ಯಾರು ರಿಪೋರ್ಟಿಂಗ್ನ ಮಾಡ್ಕೊಂಡಿಲ್ಲ। ಹಾಗೆ ನೀವು ಆನ್ಲೈನಲ್ಲೂ ಕೂಡ ಕಾಲೇಜ್ ರಿಪೋರ್ಟಿಂಗ್ನ ಮಾಡ್ಬೋದು, ಅಂದರೆ ನಿಮಗೆ ಎಷ್ಟು ಫೀಸ್ ಇದೆ, ಫೀಸ್ ಸ್ಟ್ರಕ್ಚರನ್ನು ಎಷ್ಟು ಕಟ್ಟಿದ್ದೀರಾ, ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಎಷ್ಟು ಪೇ ಮಾಡಿದ್ದೀರಾ ಇಲ್ವಾ, ಯಾವ ಕಾಲೇಜ್ ಸಿಕ್ಕಿದೆ ಅಂತ ನೀವು KAದ ವೆಬ್ಸೈಟಲ್ಲಿ ಹೋಗಿ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟನ್ನು ಮಾಡಬೇಕಾಗತ್ತೆ। ಅದಾದಮೇಲೆ ನೀವು ಕಾಲೇಜ್ಗೆ ಹೋಗಿನೂ ಕೂಡ ನೀವು ಕಾಲೇಜ್ಗೆ ಹೋಗಿ ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ಸಬ್ಮಿಷನ್ ಮಾಡಿ, ಅಲ್ಲೂ ಕೂಡ ನೀವು ಸಬ್ಮಿಷನ್ ಅಂದ್ರೇನು ಡಾಕ್ಯುಮೆಂಟ್ಸ್ ನಿಮ್ಮ ಜೆರಾಕ್ಸ್ ಆಗಿರ್ಬೋದು ಎಲ್ಲವನ್ನು ಡಾಕ್ಯುಮೆಂಟ್ಸ್ನ ತೋರಿಸಿ, ಈಗಾಗಲೇ ನೀವು ಡಾಕ್ಯುಮೆಂಟ್ಸ್ನ ನೀವು KAದವ್ರಿಗೆ ಸಬ್ಮಿಷನ್ ಮಾಡಿದರೆ ಅಲ್ಲಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ, ಯಾರು ಸಬ್ಮಿಷನ್ ಮಾಡಿಲ್ಲ ಅವರು ಕೂಡ ಹೋಗಿ ನೀವು ಕಾಲೇಜಲ್ಲಿ ರಿಪೋರ್ಟಿಂಗ್ನ ಮಾಡ್ಕೋಬೇಕಾಗತ್ತೆ, ಓಕೆ। ಇಷ್ಟು ಯಾರೆಲ್ಲ KCET ವಿದ್ಯಾರ್ಥಿಗಳು ಚಾಯ್ಸ್ 1 ಮತ್ತು ಚಾಯ್ಸ್ 2 ಅನ್ನು ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು। ಅದಾದಮೇಲೆ ಏನು ಅಂತಂದರೆ ವಿದ್ಯಾರ್ಥಿಗಳು ಈಗ ನಿಮಗೆ ಚಾಯ್ಸ್
1 ಮತ್ತು 2 ಸೆಲೆಕ್ಷನ್ ಮಾಡ್ಕೊಂಡಿರುವಂಥ ವಿದ್ಯಾರ್ಥಿಗಳೇನಿದ್ರೆ ಅವರು ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತೀರಾ. ಈಗ ನೀವು ಕೇಳ್ಬೋದು, ಸರ್ ನಮಗೆ ಚಾಯ್ಸ್ 1 ಆಗಿ ಚಾಯ್ಸ್ 2 ಅನ್ನು ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ, ಚಾಯ್ಸ್ 1 ವಿದ್ಯಾರ್ಥಿಗಳೇನಿಲ್ಲ ಅಡ್ಮಿಷನ್ ಮಾಡಿಸ್ಕೊಂಡು ಹೋಗ್ತಾರೆ, ಆದರೆ ಚಾಯ್ಸ್ 2 ವಿದ್ಯಾರ್ಥಿಗಳೇನು ಕೇಳ್ತಿದ್ರೆ ಈಗ ನಾವು ಫೀಸನ್ನು ಪೇಮೆಂಟ್ ಮಾಡಿದ್ದೀವಿ, ನಮಗೆ ಕಾಲೇಜ್ ಸಿಕ್ಕಿದೆ, ಅದಿಷ್ಟ ಇಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತೀವಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವುದಾದ್ರೂ ಕಾಲೇಜ್ ಸಿಗುತ್ತೆ ನಮಗೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸಿಕ್ಕಂಥ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಲೇಬೇಕಾ ಅಂತ ನೀವು ಕೇಳ್ಬೋದು. ಹೌದು, ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ಗೆ ಎನಿ ಚಾನ್ಸ್ ನೀವು ಅಡ್ಮಿಷನ್ ಮಾಡಿಸ್ಲೇಬೇಕು. ಮಾಡಿಸ್ಲಿಲ್ಲ ಅಂತಂದರೆ ನಿಮಗೆ ಫೈನ್ ಇರುತ್ತೆ, ದಂಡ ಹಾಕ್ತಾರೆ, ಮತ್ತು ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಅಂತಲೂ ಕೂಡ ನಿಮಗೆ ಹೇಳಿದ್ದಾರೆ. ಹಾಗಾಗಿ ನೀವು ಕಾಲೇಜ್ಗೆ ಅಡ್ಮಿಷನ್ನ ಮಾಡಿಸ್ಲೇಬೇಕು. ಎನಿ ಚಾನ್ಸ್ ನೀವು ಅಡ್ಮಿಷನ್ ಮಾಡಿಸಲಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗುವಂಥದ್ದು. ಓಕೆ, ಇದಾದಮೇಲೆ ನೀವೀಗ ಸೆಕೆಂಡ್ ರೌಂಡಲ್ಲಿ ಯಾವೊಂದು ವಿದ್ಯಾರ್ಥಿಗೆ ಸೀಟೇ ಅಲಾಟ್ ಆಗಿಲ್ಲ, ಫಸ್ಟ್ ರೌಂಡಲ್ಲೂ ಸೀಟ್ ಅಲಾಟ್ ಆಗಿಲ್ಲ, ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಬಂದಾಗೂ ಕೂಡ ನಿಮಗೆ ಸೀಟ್ ಅಲಾಟ್ ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಕೇಳ್ತಿದ್ರು. ಓಕೆ, ಏನು ಅಂತ ಅಂದರೆ ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಬಂದಾದಮೇಲೆ ನಿಮಗೆ ಸೀಟ್ ಅಲಾಟ್ ಆಗಲಿಲ್ಲ ಅಂತ ಅಂದರೆ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ನೋಡಿ, ಅಂಥ ಒಂದು ವಿದ್ಯಾರ್ಥಿಗಳಿಗೆ ಮತ್ತೆ ನೀವು ಮಾಪಪ್ ರೌಂಡ್ ಅಂತ ಇರುತ್ತೆ, ಮಾಪಪ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಷನನ್ನು ಮಾಡಿ ಸೀಟನ್ನು ನೀವು ತಗೊಳ್ಬೋದು. ಈಗ ಮಾಪಪ್ ರೌಂಡ್ ಅಂತ ಅಂದರೆ ನೀವೀಗ ಯಾವೊಂದು ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಿಲ್ಲ, ಹಾಗೆ ಎಷ್ಟು ಕಾಲೇಜಸ್ಗಳಲ್ಲಿ ಇನ್ನೂ ಕೂಡ ಸೀಟ್ ಉಳಿದಿದ್ದಾವೆ ಅಂತ ನೋಡಿಕೊಂಡು ಅಲ್ಲಿ ಉಳಿದಿರುವಂಥ ಸೀಟ್ಗಳಿಗೆ ಈ ಒಂದು ವಿದ್ಯಾರ್ಥಿಗಳೇನಿದ್ದಾರೆ ಅವರು ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರ ಒಂದು ರ್ಯಾಂಕಿಂಗ್ ತಕ್ಕಂತೆ ಮತ್ತೆ ಆ ಕಾಲೇಜಸಲ್ಲಿ ನೀವು ಸೀಟನ್ನು ಪಡ್ಕೊಳ್ಬೋದು. ಈ ರೀತಿಯಾಗಿ ಮಾಪಪ್ ರೌಂಡ್ ನಡೆಯುತ್ತೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದಮೇಲೂ ಕೂಡ ನಿಮಗೆ ಮಾಪಪ್ ರೌಂಡ್ ಅಂತ ಇರುತ್ತೆ, ಅದರಲ್ಲಿ ನೀವು ಮತ್ತೆ ಪಾರ್ಟಿಸಿಪೇಟ್ ಮಾಡಿ ನೀವು ಸೀಟನ್ನು ಪಡ್ಕೊಳ್ಬೋದು. ಓಕೆ, ಸೀಟ್ ಸಿಗಲಿಲ್ಲ ಅಂತಂದ್ರೂ ನೀವು ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮತ್ತೆ ಸೀಟನ್ನು ಪಡ್ಕೊಳ್ಬೋದು. ಈಗ ನಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ ಸೀಟು, ಸೆಕೆಂಡ್ ರೌಂಡಲ್ಲಿ ಸಿಕ್ಕಿಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ ಸಿಕ್ತು ಅಂತ ಅಂದರೆ ನಾವು ಕಾಲೇಜನ್ನು ಅಡ್ಮಿಷನ್ ಮಾಡಿಸ್ಲೇಬೇಕಂದ್ರೆ 100% ನೀವು ಆ ಒಂದು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಲೇಬೇಕು. ಮಾಡಿಸಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ಸೀಟ್ ಸಿಕ್ಕು ಚಾಯ್ಸ್ 2 ಸೆಲೆಕ್ಷನ್ ಮಾಡಿಕೊಂಡು ಚಾಯ್ಸ್ 3ಗೆ ಯಾರೆಲ್ಲ ಚಾಯ್ಸ್ 2 ಸೆಲೆಕ್ಷನ್ ಮಾಡಿಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಯಾರೆಲ್ಲ ಬಂದಿರ್ತೀರ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾರಿಗೆ ಕಾಲೇಜ್ ಸಿಕ್ಕಿಲ್ಲ ಅಂತ ಅಂದರೆ ಆ ಒಂದು ವಿದ್ಯಾರ್ಥಿಗಳು ಏನು ಮಾಡ್ಬೋದು, ಈಗ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ಗೆ ನೀವು ಏನು ಫೀಸ್ ಪೇಮೆಂಟ್ ಮಾಡಿರ್ತೀರ ಅಲ್ಲೇ ಹೋಗಿ ನೀವು ಅಡ್ಮಿಷನ್ನ ಮಾಡಿಸ್ಕೋಬೋದು. ಓಕೆ, ಇದಿಷ್ಟು ನಿಮಗೆ ತಿಳಿಬೇಕಾಗಿರುವಂಥ ಮಾಹಿತಿ ಆಗಿತ್ತು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಈಗ ನೋಡಿ ಸ್ಟೂಡೆಂಟ್ಸ್, ನಿಮಗೆ ಇಲ್ಲಿ ಒಂದು ಶೆಡ್ಯೂಲ್ ಏನಿದೆ, ಈ ಒಂದು ಶೆಡ್ಯೂಲಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಬಂದು ರಿಪೋರ್ಟಿಂಗ್ ಮಾಡ್ಕೊಳೋದಕ್ಕೆ ಕಾಲೇಜ್ಗೆ 28ನೇ ತಾರೀಕು ಅಂತ ಕೊಟ್ಟಿದ್ದಾರೆ. 28ನೇ ತಾರೀಕು ಮುಗಿದಾದ್ಮೇಲೆ 29 ಅಥವಾ 30ನೇ ತಾರೀಕು ಒಳಗಡೆ ನಿಮಗೆ ಒಂದು ಶೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಆ ಒಂದು ಶೆಡ್ಯೂಲಲ್ಲಿ ಏನಿರುತ್ತೆ ಅಂತಂದರೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ದು ಡೀಟೇಲ್ಸ್ ಇರುತ್ತೆ, ಎಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಏನೇನು ನಡೆಯುತ್ತೆ ಆ ಒಂದು ಡೀಟೇಲ್ಸ್ ಕೂಡ ಕೊಟ್ಟಿರ್ತಾರೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಿಮಗೆ ಮೇ ಬಿ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನಿಮಗೆ ಸ್ಟಾರ್ಟ್ ಆಗ್ಬೋದು. ಓಕೆ, ಯಾರು ಕೇಳ್ತಾ ಇದ್ರಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಂದು ಫಸ್ಟ್ ವೀಕಲ್ಲಿ ಅಂದರೆ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನಿಮಗೆ ಸ್ಟಾರ್ಟ್ ಆಗ್ಬೋದು. ಸ್ಟೂಡೆಂಟ್ಸ್, ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ದರ್ಶನ್ ಚಂದ್ರಗಿರಿ ಅಂತ ಟೈಪ್ ಮಾಡಿ ಅಲ್ಲಿ ನನ್ನ ಅಕೌಂಟ್ ಕಾಣುವಂಥದ್ದು, ಆ ಒಂದು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಫಾಲೋ ಕೂಡ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಮೆಸೇಜ್ ಮಾಡಿ. ಹಾಗೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ಜಾಯ್ನ್ ಆಗಿ ಅಲ್ಲೂ ಕೂಡ ನಿಮಗೆ ಎಲ್ಲ ರೀತಿಯಾದಂಥ PDFs ಅಪ್ಡೇಟ್ಸ್ಗಳನ್ನ ನಿಮಗೆ ಸೆಂಡ್ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೂ ಯಾರು ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಎಲ್ಲರೂ ಕೂಡ 10,000 ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಒಂದು 200 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಬೇಗ ಎಲ್ಲರೂ ಕೂಡ ಲೈಕ್ ಮಾಡಿ 200 ಲೈಕ್ಸ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ. ಸ್ಟೂಡೆಂಟ್ಸ್ ಎಲ್ಲರೂ ಟೇಕ್ ಕೇರ್. ಬೈ ಸ್ಟೂಡೆಂಟ್ಸ್.